ಓಂ ಗುರುಭ್ಯೋ ನಮಃ. ಬಂಧುಗಳೇ, ಅಪರೂಪಕ್ಕೆ ಎಲ್ಲೋ ಒಬ್ಬೊಬ್ರು ತಮ್ಮಲ್ಲಿ ಒಳ್ಳೆಯ ಗುಣಗಳನ್ನೇ ಇಟ್ಕೊಂಡಿರ್ತಾರೆ. ಅಂದ್ರೆ ಶುದ್ಧವಾದ ಚಾರಿತ್ರ್ಯವನ್ನ ಹೊಂದಿರುತ್ತಾರೆ. ಅಂಥವರಲ್ಲೂ ಬಹುತಾಂಶವಾಗಿ ಆ ಒಳ್ಳೆಯತನದ ಅಥವಾ ಶುದ್ಧ ಚಾರಿತ್ರ್ಯದ ಅಹಂಕಾರವನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಆ ಅಹಂಕಾರವನ್ನ ಇಟ್ಕೊಳ್ಬಾರ್ದು ಎಂಬುದೇ ನನ್ನ ಮಾತು. ಯಾಕೆ ಇಟ್ಕೊಳ್ಬಾರ್ದು ಕೇಳಿ. ಒಮ್ಮೆ ಜಲ ತುಂಬಿದ ಮೋಡ ಅಂದ್ರೆ ಮೋಡ ಜಲವು ಸಾಗರ ಜಲವನ್ನ ಅಪಹಾಸ್ಯ ಮಾಡುತ್ತೆ. ಏನು ನಿನ್ನ ಜಲವು, ಎಷ್ಟಿದ್ದರೇನು, ನಿನ್ನಲ್ಲಿ ಮಾಲಿನ್ಯತೆ ತುಂಬಿ ಹೋಗಿದೆ, ಮೃತಾವಶೇಷವೂ ಇದೆ, ಕಸಕಡ್ಡಿಯೂ ಇದೆ, ಪ್ರಾಣಿಗಳ ಮಲಮೂತ್ರಗಳೂ ನಿನ್ನಲ್ಲಿದೆ, ಅದೆಷ್ಟು ಹೊಲಸು ನಿನ್ನ ನೀರು, ನಾನು ನೋಡು ಎಷ್ಟು ಶುದ್ಧವಾಗಿದ್ದೇನೆ ಎಂದು ಮೋಡ ಜಲವು ಸಾಗರ ಜಲಕ್ಕೆ ಅಪಹಾಸ್ಯ ಮಾಡುತ್ತೆ. ಅದಕ್ಕೆ ಸಾಗರ ಜಲವು ಮರು ಮಾತನಾಡದೆ ಮೌನವಾಗಿ ಬಿಡುತ್ತೆ. ಮುಂದೇನಾಗುತ್ತೆ ಕೇಳಿ ಬಂಧುಗಳೇ. ಸಾಗರದ ಮೇಲಿಂದ ಚಂಡಮಾರುತ ಶುರುವಾಗುತ್ತೆ. ಚಂಡಮಾರುತ ಶುರುವಾದದ್ದೇ ಕ್ಷಣ ಅಪಹಾಸ್ಯ ಮಾಡಿದಂತಹ ಮೋಡ ಬಿರುಗಾಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇನ್ನೊಂದು ಮೋಡಗಳ ಮೇಲೆ ಅಪ್ಪಳಿಸುತ್ತಾ ಕಂಡಲ್ಲಿ ಮಳೆ ಹನಿಯಾಗಿ ಭೂಮಿಗೆ ಬೀಳುತ್ತೆ. ಬಿದ್ದ ಮೇಲೇನಾಗುತ್ತೆ ನಿಮಗೆ ಗೊತ್ತು ಬಂಧುಗಳೇ. ಭೂಮಿಯ ಮೇಲಿರುವ ಕಸ ಕಡ್ಡಿ ಮಣ್ಣು ಮಲ ಮೂತ್ರ ಇನ್ನು ಏನೇನೆಲ್ಲ ಭೂಮಿಯ ಮೇಲೆ ಅದೆಷ್ಟು ಹೊಲಸಿದೆಯೋ ಎಲ್ಲ ಹೊಲಸು ಕೂಡ ಆ ನೀರಲ್ಲಿ ಮಿಶ್ರಿತವಾಗಿ ಅದೇ ನೀರು ಮತ್ತೆ ಒದ್ದಾಡ್ತಾ ಕಲ್ಲೆನ್ನದೆ ಮುಳ್ಳೆನ್ನದೆ ಮತ್ತೆ ಸಾಗರದತ್ತ ಓಡಿ ಬರುತ್ತೆ. ಬಂದು ಕೂಡಲೇ ಸಾಗರ ಕೇಳುತ್ತೆ, ಯಾಕೆ ಏನಾಯ್ತು ನಿನ್ನ ಶುದ್ಧತನಕ್ಕೆ? ಮೇಘಜಲ ಏನ್ ಹೇಳುತ್ತೆ, ತಪ್ಪಾಯ್ತು ಅಂತ ಸಾಗರ ದೇವತೆಯ ಕಾಲಿಗೆ ಬೀಳುತ್ತೆ. ಅದಕ್ಕೆ ಹೇಳೋದು ಬಂಧುಗಳೇ, ಚಾರಿತ್ರ್ಯದ ಅಹಂಕಾರವೂ ಇರಕೂಡದು ಈ ಮನುಷ್ಯನಲ್ಲಿ. ಅಹಂಕಾರ ಇದೆ ಅಂದ್ರೆ ಅವನಲ್ಲಿ ಚಾರಿತ್ರ್ಯ ಇಲ್ಲ ಅಂತಾನೆ ಅರ್ಥ ಆಗುತ್ತೆ. ಎಷ್ಟು ಒಳ್ಳೆಯ ಗುಣಗಳಿದ್ದರೇನು, ಜೊತೆಗೆ ಅಹಂಕಾರ ಒಂದಿದ್ದರೆ ಅವೆಲ್ಲ ಇಲ್ಲದಂತೇನೆ. ಆ ಅಹಂಕಾರ ನಾಶ ಮಾಡುವ ಸಲುವಾಗಿ ಆದ್ರೂ ಭಗವಂತ ಅಂದ್ರೆ ಸೃಷ್ಟಿಯು ಆ ಮನುಷ್ಯನಲ್ಲಿಯ ಒಳ್ಳೆಯ ಗುಣಗಳನ್ನ ನಷ್ಟ ಮಾಡುತ್ತಾನೆ. ಧನ್ಯವಾದಗಳು.